ಜನರಲ್ ನ್ಯೂಸ್ಗೆ ಸ್ವಾಗತ. ಉದೆಬಿಹಾಳ ಭಗವಂತನ ಮಾರ್ಗವನ್ನು ತೋರಿದವರು ಗುರುಗಳು. ಭೌತಿಕವಾಗಿ ಕಾಣುವುದೆಲ್ಲ ಸತ್ಯವಲ್ಲ. ಸತ್ಯವೂ ಅವಿಚ್ಛಿನ್ನವಾಗಿರ್ತದೆ. ಅಂತಹ ಅಭೌತಿಕ ಸತ್ಯವನ್ನ ಕಂಡುಕೊಂಡವರು. ಬೆಳಕಿನೆಡೆಗೆ ದಾರಿ ತೋರಿದವರು ಮಾತ್ರ ಗುರು ಆಗುತ್ತಾರೆ ಎಂದು ನಿವೃತ್ತ ಕನ್ನಡ ಪ್ರಾಧ್ಯಾಪಕ, ಸಾಹಿತಿ BM ಹಿರೇಮಠ ಹೇಳಿದರು. ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮೀಜಿಯವರ ದೀಕ್ಷಾಗುರು ಗಜದಂಡ ಶಿವಾಚಾರ್ಯರ ಗದ್ದುಗೆ ಹಾಗೂ ಸದಾಶಿವ ಮಹಾರಾಜರ ಸ್ಥಳವಾದ ವೀರಶೈವ ರುದ್ರಭೂಮಿಯಲ್ಲಿ ಗುರುವಾರ 8ನೇ ವರ್ಷದ ಗುರುವಂದನ ಕಾರ್ಯಕ್ರಮದ ಧರ್ಮಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು, ಸತ್ತಂಗ ಮಾರ್ಗವನ್ನು, ದೇವರ ಇರುವನ್ನು ತಿಳಿದವನು ಗುರು ಆಗುತ್ತಾನೆ. ಆತ್ಮಜ್ಞಾನವೇ ಗುರುವಿನ ಪರಮ ಗುರಿಯಾಗಿರ್ತದೆ ಎಂದು ಮಾತನಾಡಿದರು. ಸಿದ್ದನಕೊಳ್ಳದ ಕಲಾಪೋಷಕ ಮಠದ ಶಿವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಜೀವನದಲ್ಲಿ ತಂದೆ ತಾಯಿ, ಸಂಸ್ಕಾರ ಕೊಡುವ ಸಾಧು ಸಂತರು, ಶಿಕ್ಷಣ ಕೊಡುವ ಗುರುಗಳು, ಅನ್ನ ಕೊಡುವ ರೈತ ಹಾಗೂ ದೇಶವನ್ನು ಕಾಯುವ ಯೋಧರು 5 ಪ್ರಕಾರದ ಗುರುಗಳು ಆಗಿದ್ದಾರೆ. ಅವರಿಂದ ಕಲಿತು ಸದ್ಗತಿಯನ್ನ ಪಡಿಬೇಕು ಎಂದು ಆಶೀರ್ವಚನ ನೀಡಿದರು. ಎಲಿಗೆ 5:30ಕ್ಕೆ ಕರ್ತೃ ಗದ್ದುಗೆಯಲ್ಲಿ ಮಹಾರುದ್ರಾಭಿಷೇಕ ನಂತರ 8 ಗಂಟೆಗೆ ಕಿಲ್ಲಗಲ್ಲಿಯ ಕಾಳಿಕಾದೇವಿ ದೇವಸ್ಥಾನದಿಂದ ಪೂರ್ಣಕುಂಭ ಮೆರವಣಿಗೆಯನ್ನು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಹೀರೂರು ಅನ್ನದಾನೇಶ್ವರ ಮಠದ ಜಯಸಿದ್ದೇಶ್ವರ ಸ್ವಾಮೀಜಿ, ಆಗತೀರ್ಥದ ರೇವಣಸಿದ್ದೇಶ್ವರ ಶಾಂತಮಯ ಸ್ವಾಮೀಜಿ, ಗುರುನಾಥ ತಾರನಾಳ, ಅಶೋಕ ಚಟ್ಟೇರ, ಭಾಸ್ಕರ್ ಟಿ ಗುರುಗಳಿಗೆ ಅದರೊಳಗೆ ಹೆಣ್ಮಕ್ಕಳೊಳಗಿನ ಒಂದು ಹುಣ್ಣಿಮೆ ಇರ್ತದದು. ವ್ಯಾಸ ಮಹರ್ಷಿ ಹುಟ್ಟಿದ ದಿನದಂದು 11 ಹುಣ್ಣಿಮೆಗಳಲ್ಲಿ ಈ ಕಡ್ಲಿಗಾರ ಹುಣ್ಣಿಮೆ ಗುರು ಪೌರ್ಣಿಮೆ ಅನ್ನೋದನ್ನ ಗುರುವಿಗಾಗಿ, ಸಾಧು ಸಂತ ಮಹಾತ್ಮರಿಗೆ, ಸಂತರಿಗೆ, ದಾರಿ ತೋರಿಸಿದವರಿಗಾಗಿ ಮೀಸಲಾಗಿಟ್ಟಿರುವಂತಹ ಹುಣ್ಣಿಮೆ ಇದು ಗುರು ಪೌರ್ಣಿಮೆ. ಕಡ್ಲಿಗಾರ ಹುಣ್ಣಿಮೆ, ಗುರುವಿನ ಹುಣ್ಣಿಮೆ. ಗುರುವಿನಿಂದ ಅಧಿಕ ಬಂಧುಗಳ